ಕಾಂಗ್ರೆಸ್ ಪಕ್ಷದ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಅಧ್ಯಕ್ಷ ಲಿಂಗರಾಜ್ ತಾರಫೆಲ್ ಅವರು ಬಿಜೆಪಿ ಪಕ್ಷಕ್ಕೆ ಸವಾಲ್ ಹಾಕಿದ್ದು ಅದನ್ನು ಸ್ವೀಕರಿಸಿ ಬಿಜೆಪಿ ಪಕ್ಷದ ಎಸ್ಸಿ ಮೋರ್ಚಾ ಎಲ್ಲ ದಾಖಲೆಗಳೊಂದಿಗೆ ಚರ್ಚೆಗೆ ಸಿದ್ಧರಾಗಿದ್ದೇವೆ ಅಂತ ಭಾರತೀಯ ಜನತಾ ಪಕ್ಷ ಕಲಬುರಗಿ ಎಸ್ಸಿ ಮೋರ್ಚಾ ನಗರ ಹಾಗೂ ಜಿಲ್ಲಾ ಅಧ್ಯಕ್ಷರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಪಕ್ಷಕ್ಕೆ ಸವಾಲ್ ಹಾಕಿದ್ದು ಸ್ವೀಕರಿಸಿ ಒಳ ಮೀಸಲಾತಿ ಬಗ್ಗೆ ಸುಳ್ಳು ಆದೇಶ ದಾಖಲಾತಿಗಳನ್ನು ತೋರಿಸಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತನಾಡಿದ್ದು ಬಿಜೆಪಿ ಪಕ್ಷ ಎಸ್ಸಿ ಮೋರ್ಚಾ ಉಗ್ರವಾಗಿ ಖಂಡಿಸುತ್ತದೆ. ಲಿಂಗರಾಜ್ ತಾರಫೆಲ್ ಅವರ ಸವಾಲಿಗೆ ನಾವು ಸಿದ್ಧರಿದ್ದೇವೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಮಾಡಿ ವರದಿ ಸರ್ಕಾರಕ್ಕೆ ಕೊಟ್ಟಿಸಿರ್ತಾರೆ. ಆದರೆ ಆಯೋಗ ಕೊಟ್ಟಂಥ ವರದಿಯು ಕೂಡ ಈ ಸರ್ಕಾರ ಅದಕ್ಕೆ ಒಪ್ಪೋದಿಲ್ಲ. ತಮ್ಮ ಒಂದು ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಆಯೋಗವನ್ನೇ ತಾವು ಇಲ್ಲ ಮೈಕ್ ಸರ್ಕಾರ ಮಾಡಿರ್ತಕ್ಕಂಥ ರಚನೆ ಮಾಡಿರ್ತಕ್ಕಂಥ ಆಯೋಗಕ್ಕೆ ಅವರು ವರದಿಯನ್ನು ನಾಗಮಂತೇಶ್ವರ ಕೊಡ್ತಾರೆ, ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಆ ವರದಿಯನ್ನು ಮೂಲೆ ಗುಂಪಿಗೆ ಎಸೆದು ತಮ್ಮದೇ ಆದಂಥ ಈ ಒಂದು ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡಬಾರ್ದು, ಈ ಸಮಾಜ ಮೂಲೆಗುಂಪಿನೇ ಆಗಿರಬೇಕು, ಈ ಸಮಾಜ ಮೇಲೆ ಹೇಳಬಾರದು. ಇವತ್ತು ನೋಡಿರ್ತೀರ ನೀವು, ಯಾವುದಾದ್ರೂ ಹೋರಾಟ ಮಾಡಿರ್ತಕ್ಕಂಥ 35 ವರ್ಷಗಳ ಸತತವಾಗಿ ಒಂದೇ ವಿಷಯ ಇಟ್ಕೊಂಡು ಹೋರಾಟ ಮಾಡಿರ್ತಕ್ಕಂಥ ಸಮಾಜ ಯಾವುದಿದ್ರೆ ಅದು ಮಾದಿಗ ಸಮಾಜ ಅಂತ ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ್ರೂ ಕಾಂಗ್ರೆಸ್ ಸರ್ಕಾರ ನಮ್ಮ ಸಮಾಜಕ್ಕೆ ಯಾವಾಗಲೂ ತುಳಿತಕ್ಕಂಥ ಕೆಲಸನೇ ಮಾಡ್ತಿರ್ತದೆ. ಇವತ್ತು ಉದ್ಯೋಗದಲ್ಲಿರ್ಬೋದು, ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿಯೂ ಇರ್ಬೋದು. ಉದ್ಯೋಗದಲ್ಲಿ ನಾಗಮಂತೇಶ್ವರ ಮಾಡಿರ್ತಕ್ಕಂಥ 6-6 ಆ ಒಂದು ಪ್ರವರ್ಗ ರೋಸ್ಟರ್ ಪ್ರಕಾರ ಪ್ರವರ್ಗ 1 ಅಂತೇಳಿ ಮಾಡಿದರು. ಹಿಂದೇನು ಎಷ್ಟು ಜನಸಂಖ್ಯೆ ಅನುಗುಣವಾಗಿ SCಯಲ್ಲಿ ಬರ್ತಕ್ಕಂಥ ನಮ್ಮ ಪಾಲನ್ನು ಇಷ್ಟು ದಿವಸ ಏನು ತಿಂದಾರ, ಆದರೂ ಇನ್ಮೇಲಾದರೂ ಆ ಜಾಗಕ್ಕೆ ಇವರು ಒಂದು ಆ ಮಟ್ಟಕ್ಕರ ಬೆಳೀಲಿ ಅಂತೇಳಿ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ನಾಗಮಂತೇಶ್ವರ ಅವರು ನಾವು ಮರೆಯೋಕ್ಕಾಗಲ್ಲ, ಆ ಮಾತು ಬೇರೆ. ಆದರೆ ವರದಿಯನ್ನು ರಚನೆ ಮಾಡ್ತಕ್ಕಂಥ ಒಂದು ಆಯೋಗಕ್ಕೂ ನೀವು ಮರ್ಯಾದೆನೇ ಕೊಡಲ್ಲ. ಆ ಒಂದು ಸಮಾಜಕ್ಕೆ ಅನ್ಯಾಯ ಇದೆ ಅಂತೇಳಿ ಅವರೇನು ರಚನೆ ಒಂದು ವರದಿ ಕೊಟ್ಟು ಸಹಜವಾಗಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತ ಮಾಡಿದ್ರು. ಪ್ರವರ್ಗ A ಅಲ್ಲಿ ಮಾದಿಗರಿಗೆ ಪ್ರತಿಯೊಂದು ಯಾವುದೇ ಹುದ್ದೆ ಇರಲಿ ಅವ್ರಿಗೆ ಮೀಸಲಾತಿ ಕೊಡಬೇಕಂತೇಳಿ ಒಂದು ಆಯೋಗ ರಚನೆ ಮಾಡಿ ಅದಕ್ಕೂ ಒಳ ಮೀಸಲಾತಿನೂ ಮಾಡಿದರು. ಮಾಡಿದ ನಂತರ ಮತ್ತೆ ಯಾಕ್ರಿ ಅದಕ್ಕೆ ವಿರೋಧ ಮಾಡಿ ನಿಂದ್ರಿಸಿ ಮತ್ತು 56,432 ಪೋಸ್ಟ್ಗಳನ್ನು ಏಕಾಏಕಿಯಾಗಿ ತಾವು ಅಧಿಸೂಚನೆ ಹೊರಡಿಸ್ತೀರಿ. ಇದಕ್ಕೆ ಒಳ ಮೀಸಲಾತಿಗೆ ಸಂಬಂಧ ಇಲ್ಲ. ಇದು 56,432 ಪೋಸ್ಟ್ಗಳು ಒಳ ಮೀಸಲಾತಿ ಅಂದವಾಗಿಲ್ಲ. ಇವಕ್ಕೆ ನಾವು ಪೋಸ್ಟ್ಗಳನ್ನು ಕರಿತೀವಿ ಅನ್ನೋ ಮಾತನಾಡ್ತೀವಿ. ಮತ್ತು ನಮ್ಮ ಜನಾಂಗದವರು ಎಲ್ಲ ನಮ್ಮ ಪಕ್ಷದ BJP ಪಕ್ಷದ ಇಡೀ ವಿಜೇಂದ್ರಗಳನ್ನ ಹಣ ಹಿಡ್ಕೊಂಡಿರ್ಬೋದು, ಗೋವಿಂದ ಕಾರಜೋಳ ಹಿಡ್ಕೊಬೋದು, ನಾರಾಯಣಸ್ವಾಮಿ ಹಿಡ್ಕೊಬೋದು. ಇದಕ್ಕೆ ಮತ್ತೆ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆಯೂ ಮಾಡಿದ್ದೀವಿ. ಪ್ರತಿಭಟನೆ ಮಾಡಿದ ನಂತರ ಅದಕ್ಕೊಂದು ಹಿಂಗಾದ್ರೂ ಮಾಡಲ್ಲಂತೇಳಿ ಅದಕ್ಕೂ ಮೂಗಿಗೆ ತುಪ್ಪ ಹರಿಸುವಂಥ ಕೆಲಸ ಮಾಡಿ 5.25 5.25 ಮಾಡಿ ಅದನ್ನು ರೋಸ್ಟ್ರನ್ನು ಮೇನು ಮುಖ್ಯವಾಗಿ ನಮ್ಮ ರೋಸ್ಟ್ರದಲ್ಲಿ ಅನ್ವಯ ಆಗಬೇಕಾಗಿದೆ. ಆ ರೋಸ್ಟ್ರ್ ನಮ್ಗೆ 1-9-15 ಮಾಡಿಬಿಟ್ರು. ಅಂದರೆ 3ಕ್ಕಿಂತ ಕಡಿಮೆ ಇದ್ದಲ್ಲಿ ನಮಗೆ ಒಳ ಮೀಸಲಾತಿ ಆಗೋದಿಲ್ಲ. 15 ಮೇಲ್ಪಟ್ಟಿದ್ರೆ ನಮಗೆ ಒಳ ಮೀಸಲಾತಿ ಅನ್ವಯ ಆಗ್ತಂತೆ ಕೊಡ್ತಿದ್ರು. ಅಲ್ರಿ ಮುಖ್ಯಮಂತ್ರಿ ಅವರೇ, ಈಗ ವಿಶ್ವವಿದ್ಯಾಲಯಗಳು ಹಿಡ್ಕೊಂಡಿರ್ಬೋದು, ಬ್ಯಾಕ್ಲಾಗ್ ಇರ್ಬೋದು, ಕ್ಲಾಸ್ 1 ಇರ್ಬೋದು, ಕ್ಲಾಸ್ 2 ಗೆಜೆಟೆಡ್ 1 ಗೆಜೆಟೆಡ್ 2 ಹಲವಾರು ಕಲ್ಯಾಣ ಕರ್ನಾಟಕ ಪೋಸ್ಟ್ಗಳಿರ್ಬೋದು. ಅವು ಭಾಳ 150 ಪೋಸ್ಟ್ ಇರಲ್ಲ ರೀ, 1, 2, 3 ಪೋಸ್ಟ್ಗಳೇ ಇರ್ತಾವ್ರಿ. ಅವು ನಮಗೆ ಸಿಗಬಾರ್ದನ್ನ ಉದ್ದೇಶಕ್ಕೆ ಉನ್ನಾರಣೆ ಮಾಡ್ತಾಯಿದ್ರು ವಿನಾ ನಮ್ಮ ಸಮಾಜಕ್ಕೆ ನೀವು ಇನ್ನೂ ಎಷ್ಟು ದಿವಸ ತುಳಿಬೇಕಂತ ಮಾಡಿರಿ. ಕಾಂಗ್ರೆಸ್ ಸರ್ಕಾರ ಇವತ್ತು ಬಾಬಾ ಸಾಹೇಬ್ರು ಹೇಳಿದಂಥ ಮಾತು, ಯಾರು
ಹಿಂದುಳಿದಾರ, ಶೈಕ್ಷಣಿಕವಾಗಿ, ಆರ್ಥಿಕ, ರಾಜಕೀಯವಾಗಿ ಆ ಒಂದು ಸಮಾಜ ಮುಖ್ಯವಾಗಿ ತರುವಂಥ ಕೆಲಸ ಬಾಬಾ ಸಾಹೇಬ್ರ ಕನಸಾಗಿತ್ತು. ಬರೇ ಬಾಬಾ ಸಾಹೇಬ್ರ ಫೋಟೋ ಇಟ್ಕೊಂಡು ತಾವು ಇವತ್ತೇನು ಮುಂದೆ ಇಟ್ಕೊಂಡು ಬರ್ತಾಯಿದ್ದೀರ, ಬಾಬಾ ಸಾಹೇಬ್ರ ಅನ್ಯಾಯಿಗಳು ಅಂತ ತಿಳ್ಕೊಂಡು ಬರ್ತಿದ್ದೀರ. ನೀವು ಬರೇ ಹೆಸರಿಗಷ್ಟೇ ಬಾಬಾ ಸಾಹೇಬ್ರ ಒಂದು ಅನ್ಯಾಯಗಳನ್ನು ತಿಳ್ಕೊಂಡು ಬಂದು ಬಾಬಾ ಸಾಹೇಬ್ರ ಹೆಸರನ್ನು ಓಟನ್ನು ಪಡ್ಕೊಂಡು ದಲಿತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದೀರಾ. ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು, ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಬಾಬಾ ಸಾಹೇಬ್ರಿಗೆ ಗೌರವ ಕೊಟ್ಟಂಥ ಕೆಲಸ ನೀವು ಚೂರು ಮಾಡ್ತಾ ಇಲ್ಲ. ನೀವು ಅವಮಾನ ಇಡೀ ಇತಿಹಾಸದಲ್ಲಿ ಹುಡ್ಕೊತ ಬಂದರೆ ಎಷ್ಟು ಅವಮಾನ ಮಾಡ್ಕೊತ ಬಂದಿರಿ. ನಮ್ಮ BJP ಪಕ್ಷ ಇವತ್ತು ಕೇಂದ್ರ ಹಿಡ್ಕೊಂಡು ರಾಜ್ಯ ತನ ಹಿಡ್ಕೊಂಡು ಬಾಬಾ ಸಾಹೇಬ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಯಾವುದಿದ್ರೆ ಅದು BJP ಪಕ್ಷ ಅಂತ ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಅವರು ಪಂಚತೀರ್ಥ ಕ್ಷೇತ್ರಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಬರ್ತೀನಿ ಸರ್. ತಮಗೆ ಗೊತ್ತಿದ್ದಂಗೆ ನಿಮಗೂ ಗೊತ್ತಿದೆ ಸರ್, ನಮ್ಮ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಟ್ಟ ಯಾರಾದ್ರಿದ್ರೆ ಅದು BJP ಪಕ್ಷ, ಮಾನ್ಯ ನರೇಂದ್ರ ಮೋದಿ, ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರಂತ ನಮಗೂ ಗೊತ್ತಿದೆ, ಅದು ತಮಗೂ ಎಲ್ಲರಿಗೂ ಗೊತ್ತಿದೆ. ಆದರೆ ಹೇಳಪ್ಲೇ ಇಲ್ಲ, ಅವ್ರಿಗೂ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಇವತ್ತು ಸಚಿವರುಗಳಿಗೂ ಗಮನಕ್ಕದ, ಶಾಸಕರಿಗೂ ಗಮನಕ್ಕದ, ಜಿಲ್ಲಾ ಪಂಚಾಯತ್ ಮೆಂಬರ್ಗೂ ಗಮನಕ್ಕದ, ಎಲ್ಲರಿಗೂ ಗಮನಕ್ಕದ. ಆದರೆ ಅವರು ಹೇಳ್ತಾ ಇಲ್ಲ. ಇವತ್ತು ಬರೇ ಮಾಡಿದ ಇವತ್ತು ನಮ್ಮ ಆಂಜನೇಯ ಸಾಹೇಬರು ತಮ್ಮ ಪಕ್ಷಕ್ಕೆ ಖಾಲಿ ನನ್ನ ಬೆಳೆ ಬೇಸಗೋಸ್ಕರ ನಾನು ಬೆಳಿಬೇಕನ್ನೋ ಉದ್ದೇಶಕ್ಕೆ ನಮ್ಮ ಸಮಾಜ ಬಲಿ ಕೆಡಬಾರ್ದು. ಅವತ್ತು 5.25 ಮಾಡಿದ ತಕ್ಷಣವೇ ಹೋಗಿ ಅವ್ರಿಗೆ ಹಾಲಿನ ಅಭಿಷೇಕ ಮಾಡ್ತಾರೆ, ಸ್ವೀಟ್ ತಿನ್ನಿಸ್ತಾರೆ, ಹಾಲು ತುರಾಯಿ ಎಲ್ಲ ಹಾಕ್ತಾರೆ. ಅವಶ್ಯಕತೆ ಇತ್ತ? ಇನ್ನು ಕರೆಕ್ಟಾಗಿಲ್ಲ ಅಂತ ಇವತ್ತು ಎಲ್ಲ ರಾಜ್ಯದ ನಾಯಕರುಗಳು, ಕೇಂದ್ರ ನಾಯಕರುಗಳು, ರಾಜ್ಯ ನಾಯಕರು, ನಮ್ಮ ಸಮುದಾಯ ನಾಯಕರು ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ನಿಮ್ಮ ಒಂದು ಬೆಳೆ ಬೇಸೋಗೋಸ್ಕರ ನೀವು ಒಂದು ಬೆಳಿಬೇಕಂತಗೋಸ್ಕರ ಸಮಾಜವನ್ನು ಬಲಿ ಕೊಡಬೇಡಿ. ಈ ಒಂದು ಒಳ ಮೀಸಲಾತಿ ವಿಷಯ ಬಂತಂದರೆ ದಯವಿಟ್ಟು ಯಾರ ವಿರುದ್ಧ ಮಾತಾಡೋದಿಲ್ಲ. ನಾವು ಸರ್ಕಾರ ವಿರುದ್ಧ ಮಾತಾಡಬೇಕು. ಅವ್ರು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದಂಥ ಪಕ್ಷವಾಗಿರ್ತದೆ. ಯಾವಾಗಲಿ ಈಗ ಅವರು ಒಂದು ಇದರದಿಲ್ಲ, ಪ್ರಣಾಳಿಕೆಯಲ್ಲೇ ಇದೆ. ಒಳ ಮೀಸಲಾತಿ ಸರ್ತಿ ನಾವು ಮಾಡೇ ಕೊಡೋದು ಪ್ರಣಾಳಿಕೆ, ಬಾಯಲ್ಲಿ ಮಾತಿಲ್ಲ, ಪ್ರಣಾಳಿಕೆಯಲ್ಲಿದೆ. ಆದ್ರೂ ಮಾಡಿಲ್ಲ. ಆಗಸ್ಟ್ 1ನೇ ತಾರೀಕು ಲಾಸ್ಟಿಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದ ತಕ್ಷಣ ಮಾಡಿದ್ರು 1.5 ವರ್ಷ ದಾಟಿಸಿದ್ರು ಅವರು. ಅಂದರೆ ನಮ್ಮ ಸಮಾಜಕ್ಕೆ ಒಂದು ಅವ್ರು ನ್ಯಾಯ ಕೊಡಿಸೋವಂಥ ಕೆಲಸ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ, ಮನಸ್ಸಿಲ್ಲ. ಈ ಸಮಾಜ ಮೇಲೆ ಬರಬಾರ್ದು. ಮೇಲೆ ಬಂದರೆ ಬೇರೆಯವ್ರಿಗೆ ಯಾರಿಗೋ ಒಂದು ಬರ್ತಕ್ಕಂಥ ಕೆಲಸ ಆಗ್ತಂತ ಅದು ಅವ್ರಿಗೂ ಗೊತ್ತದ. ನಾವು ಅಷ್ಟಿನ್ನ ಬರಲ್ಲ. ನೀವು ಎಲ್ಲ ಭಾಳ ಮೇಲಿದ್ದರೆ ನಾವು ಇನ್ನೂ ಬಲಿಗೆ ಬರ್ಬೇಕಾದ್ರೆ ಭಾಳ ಕಷ್ಟ ಅದ ಗುರುಗಳೇ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರೇ, ನೀವು ಹೈಂದ ಅಂತ ಹೇಳ್ಕೊಂಡು ಬರ್ತಾಯಿದ್ದೀರಾ. ದಯವಿಟ್ಟು ಈ ಒಂದು ಸಮಾಜಕ್ಕೆ ಈ ಒಂದು ರೋಸ್ಟರನ್ನು ಬದಲಾಯಿಸಿ ಒಳ ಮೀಸಲಾತಿಯನ್ನು ಮತ್ತೆ ಪುನರಚನೆ ಮಾಡಿ ಈ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀನಿ. ಮತ್ತೊಂದು ಸರ್ತಿ ನಮ್ಮ ನಾಯಕರುಗಳಿಗೆ ಇವತ್ತು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಒಳ ಮೀಸಲಾತಿ ಬಂದಾಗ ಯಾರು ಇವತ್ತು BJP ಕೆಲಸ ಮಾಡಿದೆ ಅದನ್ನು ನಾವು ಒಪ್ಕೋಬೇಕು. ಅದನ್ನು ಬಿಟ್ಟು ಇವತ್ತು ನಮ್ಮ ಹಿರಿಯ ಮಾಜಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಅವರು ಕೋರ್ಟಲ್ಲಿದ್ದಾಗ ಸುಪ್ರೀಂ ಕೋರ್ಟಲ್ಲಿದ್ದಾಗ ಒಂದೊಂದು ಸೆಕೆಂಡ್ ಒಂದೊಂದು ಮಿನಿಟಿಗೆ ಇದು ಜಡ್ಜ್ ಮಾಡಬೇಕಾದ್ರೆ ಅದಕ್ಕೆ ಅಮೌಂಟ್ ಇರ್ತದೆ. ಅದು ಸ್ವತಃ ನಾರಾಯಣ ಸ್ವಾಮಿ ಆಗಿರ್ಬೋದು, ಗೋವಿಂದ ಕಾರಜೋಳ ಆಗಿರ್ಬೋದು, ಆ ಒಂದು ಹಣಕಾಸಿನ ವಿಚಾರ ಹಿಡ್ಕೊಂಡು ಅವ್ರಿಗೆ ಸಹಾಯ ಮಾಡಿರ್ತಕ್ಕಂಥ ಕೆಲಸ ನಮ್ಮ ಸಮಾಜದ ಯುವ ಮುಖಂಡರಾದ ಗೋವಿಂದ ಕಾರಜೋಳ ಅವರು, ನಾರಾಯಣ ಸ್ವಾಮಿ ಅವರು ಭಾಳ ಜನ ಇದಕ್ಕೆ ಸಹಾಯ ಮಾಡಿರ್ತಾರೆ. ಅದನ್ನು ನಾವು ಮರಿಬಾರ್ದು. ನಾವು ತಿಳುವಳಿಕೆ ಇರಲಾರ್ದ್ರೆ ದಯವಿಟ್ಟು ಹಂಗೆ ಮಾತಾಡೋಕ್ಕೆ ಹೋಗ್ಬಾರ್ದು.